ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೇಗಿದ್ದೀರಿ? ಎಲ್ಲರೂ ಆರಾಮದಿರೇನ್ರಿ? ಇವಾಗ ನೋಡ್ರಿ ಸೋಯಾ ತೊಗೊಂಡಿದ್ದೀನಿ. ಸೋಯಾ ಗ್ರೇವಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಅರ್ಧ ಗಂಟೆ ನೆನೆ ಹಾಕ್ತಾಯಿದ್ದೀನಿ. ಇಲ್ಲಿ ಏನೇನೆಲ್ಲ ಅದಕ್ಕೆ ಹಾಕೋಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ. ಇವಾಗ ಮಸಾಲೆ ರುಬ್ಕೊಳ್ಳೋದನ್ನು ತೋರಿಸ್ತೀನಿ. 2 ಟೊಮೊಟೊ ಹಾಕ್ತಾಯಿದ್ದೀನಿ. ಆಮೇಲಿಂದ 2 ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಇದನ್ನು ರುಬ್ಕೊಂಬರೋಣ ಇವಾಗ. ಅದನ್ನು ರುಬ್ಬಾಯಿತು. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಈರುಳ್ಳಿ, ಮೆಣಸು, 4 ಲವಂಗ, ಚಕ್ಕೆ ಒಂದೆರಡು ಹಾಕಿ ರುಬ್ಕೊಂಡು ಮಸಾಲೆ ರುಬ್ಬಿಟ್ಟಿದ್ದೀನಿ ನೋಡಿ. ಇವಾಗ ನೋಡಿ ರುಬ್ಬಷ್ಟರಲ್ಲಿ ಸೋಯಾ ನೆನ್ಕೊಂಡಿದೆ. ಯಾಕೆ ಈ ಥರ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿದರೆ ಸ್ವಲ್ಪ ಸ್ಮೆಲ್ ಇದ್ದರೆ ಹೋಗುತ್ತೆ ಅಂತ ಅದನ್ನ ಹಿಂಡಿದ್ದೀನಿ. ಇವಾಗ ಚೆನ್ನಾಗಿ ನೀರೆಲ್ಲ ತೆಗ್ದಿದ್ದೀನಿ. ಇವಾಗ ಸೋಯಾ ಕೂಡ ರುಬ್ಕೊಂಬಂದೆ ನೋಡಿ. ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಇದು ಪುಟಾಣಿ ಹಿಟ್ಟು, ಕಡಲೆಪಪ್ಪು ಅಂತೀರಲ್ಲ ಆ ಕಡಲೆಪಪ್ಪು ಹಿಟ್ಟನ್ನು ಹಾಕಿ ಇವಾಗ ಉಂಡೆ ಕಟ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಚೆನ್ನಾಗಿ ಹಿಂಡಿಬಿಟ್ಟು, ಇಲ್ಲಾಂದರೆ ನೀರು ಹಿಂಡಿರಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನೀರಾಗುತ್ತೆ. ತುಂಬ ಜಾಸ್ತಿ ನಾವು ಕಡಲೆಪಪ್ಪು ಪುಡಿನ ಹಾಕಬೇಕಾಗುತ್ತೆ. ಹಾಗಾಗಿ ನಮಗೆ ಕಮ್ಮಿ ಉಂಡೆಗಳು ಬೇಕಾಗಿರ್ತವೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅಂದರೆ ಚೆನ್ನಾಗಿ ಹಿಂಡಿ ಇವಾಗ ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಆವಾಗಲೇ ತೋರಿಸಿದ್ನಲ್ಲ ಏನೇನು ರುಬ್ಬಿದ್ನಿ ಅಂತ, ಅದನ್ನೆಲ್ಲ ಹಾಕಿ ಕಲಸಿ ಇದಕ್ಕೆ ಉಂಡೆಗಳು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳು ಕಟ್ಕೋಬೇಕು ನೋಡಿ. ಸೋಯಾ ಗ್ರೇವಿ ಮಸ್ತಾಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಚಿಕನ್ ತಿನ್ನದೇ ಇರೋರಿಗೆಲ್ಲ ಇದು ಮಾಡಿಕೊಂಡ್ರೆ ಚಿಕನ್ ತಿಂದಿರೋ ಥರನೇ ಅನಿಸ್ತಾ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ಚಿಕನ್ ತಿನ್ನಲ್ವಲ್ಲ ಅವರಿಗೆಲ್ಲ ಇದು ದಿ ಬೆಸ್ಟ್ ನೋಡಿ. ಇನ್ನೊಂದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇತ್ತು, ಯಾಕಂದರೆ ಉಂಡೆಗಳು ಬರಬೇಕಲ್ವ, ಉಂಡೆ ಹೊಡಿಬಾರ್ದು. ಅದಕ್ಕಾಗಿ ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ಕಡಲೆಪಪ್ಪು ಹಾಕಿ ಕಲಸಿದ್ದೀನಿ. ಇವಾಗ ನೋಡಿ ಉಂಡೆ ಮಾಡಿಟ್ಟಿದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಅದು ಒಗ್ಗರಣೆ ಹಾಕೋಣ. 2 ಚಕ್ಕೆ ಹಾಕ್ತಿದೆ, 1 ಏಲಕ್ಕಿ ಹಾಕ್ತೀನಿ. ಒಂದೇ ಏಲಕ್ಕಿ ಸಾಕು, ಜಾಸ್ತಿ ಸುಂದ್ ಬರುತ್ತೆ. ಪಲಾವ್ ಎಲ್ಲ 2 ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇವಾಗ 2 ಈರುಳ್ಳಿ ಹೆಚ್ಚಿಟ್ಟಿದ್ದೆ ಸಣ್ಣದಾಗಿ, 2 ಈರುಳ್ಳಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇನ್ನು ಸ್ವಲ್ಪ ಏನು ಕೆಂಪಾಗೋದೆಲ್ಲ ಏನು ಬೇಕಾಗಿಲ್ಲ, ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಉಳ್ಳಾಗಡ್ಡಿ ಅಂತೀವಿ ನಮ್ಮ ಸೈಡು ಈರುಳ್ಳಿಗೆ. ಇವಾಗ ಕೊತ್ತಂಬರಿ ಬೀಜ ಹಾಕಿಟ್ಟಿದ್ದೀನಿ. ಸ್ವಲ್ಪ ಜಜ್ಜಿಟ್ಟಿದ್ದೀನಿ ಕೊತ್ತಂಬರಿ ಬೀಜ. ಅದನ್ನು ಬಾಯಿ ಸಿಗ್ತಾ ಇರುತ್ತೆ ಮಸಾಲೆಯಲ್ಲಿ, ಚೆನ್ನಾಗಿರುತ್ತೆ ಕೊತ್ತಂಬರಿ ಬೀಜ ಹಾಕಿದರೆ. ಇದರಿಂದ ಇಲ್ಲ ಅಂದರೆ ಧನಿಯಾ ಪೌಡ್ರ್ ಅಂತಾರಲ್ಲ ಅದನ್ನು ಕೂಡ ಹಾಕ್ಬೋದು. ನಾನು ಧನಿಯಾ ಪೌಡ್ರ್ ಬೇಡ ಅಂತ ಇದನ್ನೇ ಡೈರೆಕ್ಟಾಗಿ ಹಾಕಿದ್ದೀನಿ. ರುಬ್ಕೊಂಡು ಹಾಕ್ಬೋದಾಗಿತ್ತು, ಆದರೆ ಬೇಡ, ಹಾಕೋದು ಬೇಡ. ಇದನ್ನು ಬಾಯಿ ಸಿಗ್ತಾ ಇರುತ್ತೆ ಅಲ್ಲೊಂದಲ್ಲೊಂದು, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆವಾಗಲೇ ಸೋಯಾದಲ್ಲಿ ಸ್ವಲ್ಪ ಹಾಕಿದ್ವಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೇಕಂದರೆ ಮತ್ತೆ ಹಾಕಿದ್ರಾಯ್ತು. ಇವಾಗ ಅರಿಶಿಣ ಪುಡಿ ಹಾಕಿದೆ ಸ್ವಲ್ಪ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ತಿರುಗಾಡೋಣ. ಕೆಂಪು ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಚಿಕನ್ ಬೇಡ ಅಂದವ್ರಿಗೆಲ್ಲ ಇದನ್ನು ಮಾಡ್ಬೋದು. ವೆಜ್ ಇದ್ದವ್ರಿಗೆ ಮಾಡಿಕೊಡ್ಬೋದು. ಆಮೇಲೆ ಹೋಟೆಲ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡ್ಬೋದು. ಇವಾಗ ನೋಡಿ ರುಬ್ಬಿಟ್ಟಿದ್ನಲ್ಲ ಟಮಾಟಿ ಗೋಡಂಬಿನ, ಆ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ವಾಸನೆ ಇರುತ್ತೆ ಅದು. ಅದನ್ನ ಸ್ವಲ್ಪ ಚೆನ್ನಾಗಿ ತಿರುಗಾಡೋಣ. ಯಾಕಪ್ಪ ಅಂತಂದ್ರೆ ಹಸಿ ವಾಸನೆ ಬಂತು ಅಂದ್ರೆ ಚಲೋ ಅನಿಸಲ್ಲ ಅಷ್ಟೊಂದಾಗಿ. ಅದಕ್ಕಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊನ ತಿರುಗಾಡೋಣ, ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆಯಾಗ. ಚೆಂದಾಗಿ ತಿರುಗಾಡಿದೆ ಅಂದ್ರೆ ಹಸಿ ವಾಸನೆ ಹೋಗಿದ್ದು ಗೊತ್ತಾಕೈತೆ ನಿಮಗೆ. ಗೊತ್ತಾದ್ಮೇಲೆ ಮತ್ತು ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು. ಇದನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ. ನಾನು ನಮ್ಮ ಮನೇಲಿ ಮಾಡ್ತಾಯಿರ್ತೀನಿ ಅವಾಗವಾಗ. ಇದು ಪರೋಟಕ್ಕೆ, ಚಪಾತಿಗೆ ಮತ್ತು ತಿನ್ಬೋದು. ಆಮೇಲೆ ಇಡ್ಲಿಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೈಡಿಗೆ ಉಂಡೆಗಳು ಸೈಡಲ್ಲಿ ಬಾಯಲ್ಲಿ ಸಿಗ್ತಾ ಇರ್ತವೆ, ಒಂಥರ ಸೂಪರಾಗಿರುತ್ತೆ. ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನಾನು, ಸಾಕು. ಯಾಕಂದರೆ ಉಂಡೆಗಳು ನಂದು ಕಮ್ಮಿ ಮಾಡಿದ್ದೀನಿ ನೋಡಿ. ಕುದ್ದು ಇವಾಗ ಇಷ್ಟ ಆಗೈತಿ ನೋಡಿರಿ ಫ್ರೆಂಡ್ಸ್. ಚೆನ್ನಾಗಿ ಬಂದೈತೆ ನೋಡಿರಿ, ಗ್ರೇವಿ ಚೆನ್ನಾಗಿ ಬಂದೈತಿ, ಮಸ್ತಾಗಿ ಬಂದೈತಿ. ಘಮ ಘಮ ಅಂತ ಇದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಇವಾಗ ಒಂದೊಂದಾಗಿ ಉಂಡೆಗಳನ್ನು ನೀರಲ್ಲಿ ಬಿಡ್ತಾ ಇದ್ದೀನಿ ನೋಡಿ. ಕುದ್ದು ನೋಡಿ 1 ಗ್ಲಾಸ್ ನೀರು ಹಾಕಿದ್ದೆ ನಾನು. ಕುದ್ದು ಅಷ್ಟಾಯ್ತು. ಅದು ಮಸಾಲೆ ಎಲ್ಲ ಕುದಿಬೇಕು. ಹಾಗೆ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಹೊತ್ತು ಕುದಿಬೇಕದು. ಕುದ್ರೇ ಸೂಪರಾಗಿ ಬರೋದು. ಆಮೇಲೆ ಕೈಮೆ ಉಂಡೆ ಹಾಕಿದ ತಕ್ಷಣ ತಿರುವಕ್ಕೆ ಹೋಗಬೇಡಿ. ಇವಾಗ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿದ್ದೆ ನಾನು. ನಿಧಾನವಾಗಿ ತಿರುಗಿಸ್ಕೋತಾ ಇದ್ದೀನಿ. ನಿಧಾನವಾಗಿ ತಿರುಗಿಸ್ಬೇಕು. ಇವಾಗ ನೋಡಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.